ಹೊಸ ವರ್ಷಕ್ಕೆ ಇಲ್ಲಿ ಕುಡಿಯೋ ನೀರಿನ ಎಲ್ಲ ಘಟಕಗಳನ್ನ ನಾವು ಲೋಕಾರ್ಪಣೆ ಮಾಡಬೇಕಾಗಿತ್ತು. ನನಗೆ ಸದನ ಇದ್ದಿದ್ದರಿಂದ ನಾನು ಒಂದು ಸ್ವಲ್ಪ ದಿನ ತಡವಾಗಿ ಬರ್ತೀನಿ ಅಂತ ಹೇಳಿದ್ದೆ. ಮತ್ತು ಈ ಊರುಗಳಲ್ಲಿ ಭಾಳ ಹಿಂದೆ ನಾವು ಪ್ರವಾಸ ಮಾಡಿದಾಗ ಕುಡಿಯೋ ನೀರಿಗೂ ಅಭಾವ ಇತ್ತು, ನೀರೂ ಇರ್ತಾ ಇರಲಿಲ್ಲ. ಬೋರ್ವೆಲ್ಸಲ್ಲಿ ನೀರು ಬತ್ತೋಗ್ತಾ ಇತ್ತು. ಆದರೆ ಈ ಫೆಬ್ರವರಿ ಮಾರ್ಚ್ ಅಷ್ಟರಲ್ಲಿ ನಾನು ತುಂಬ ಕುಡಿಯೋ ನೀರಿನ ಅಭಾವನ ಎದುರಿಸಿದ್ದೀನಿ ಹಿಂದೆ ಕಳೆದ 5-6 ವರ್ಷಗಳಲ್ಲಿ. ಇತ್ತೀಚೆಗೆ ನಮಗೆ ಪಾಲಾರ್ ನದಿ, ರಾಮಸಾಗರ ಕೆರೆ ಮತ್ತು ಬೇತ್ಮಂಗಲ ಕೆರೆ ಸ್ವಲ್ಪ ತುಂಬಿ ಕೂಡಿ ಹೋದ್ಮೇಲೆ ಈ ಭಾಗದ ರೈತರಲ್ಲಿ ಸ್ವಲ್ಪ ಬೋರ್ವೆಲ್ಸಲ್ಲಿ ನೀರು ಅಷ್ಟು ಕಡಿಮೆ ಆಗಿರೋದು ಕಾಣಿಸ್ತಾ ಇಲ್ಲ. ಬಟ್ ಈ ತಿಂಗಳು, ಇನ್ನೊಂದು ತಿಂಗಳು, 2 ತಿಂಗಳು ನಮಗೆ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗ್ಬೋದು, ಅಭಾವ ಆಗ್ಬೋದು. ಅದನ್ನು ಎದುರಿಸಬೇಕು ಅಂತ ಸ್ವಲ್ಪ ಪಂಚಾಯತಿಯವರಿಗೆ, ಅಧಿಕಾರಿಗಳಿಗೆ, ಯಾರೀಗ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಅವ್ರಿಗೂ ಒಂದು ಜವಾಬ್ದಾರಿ ಆಗ್ತಿದೆ. ಅದೇ ರೀತಿ ಇವತ್ತು ಈ ಪಂಚಾಯತಿ ಪ್ರವಾಸ ಮಾಡುವಾಗ ಕೆಸಮಳ್ಳಿ ನಾರಾಯಣಸ್ವಾಮಿ ಅಣ್ಣವರು ಮೊದಲಿಂದನೂ ನಮ್ಮ ಜೊತೆ ಊರಲ್ಲಿ ಅಭಿಮಾನನೂ ಇಟ್ಕೊಂಡಿದ್ದಾರೆ ಮತ್ತು ಎಲ್ಲ ಒಳ್ಳೆಯ ಕೆಲಸದಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಸೊ ಇವತ್ತು ಎಲ್ಲ ಕುಡಿಯೋ ನೀರಿನ ಘಟಕಗಳನ್ನು ಲೋಕಾರ್ಪಣೆ ಮಾಡೋ ಪಂಚಾಯತಿ ಅಧ್ಯಕ್ಷರು ಗೀತಕ್ಕ ಅವರು ಪಂಚಾಯತಿ ಅಧ್ಯಕ್ಷರಾಗಿದ್ದವರು, ಮತ್ತು ಈ ತಾಯಿಯವರು ನಮಗೆ ಸುಮಾ ಅನ್ನೋರು ಈ ಜಾಗನ ದಾನ ಮಾಡಿದ್ದಾರೆ. ಫಿಲ್ಟ್ರ್ ಸಾಕೋದಕ್ಕೆ ಇವಾಗ ಕೆಲವೊಂದು ಜಾಗದಲ್ಲಿ ನಮ್ಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ಊರಲ್ಲಿ ಯಾರೂ ಜಾಗ ಕೊಡೋದಕ್ಕೆ ಮುಂದೆ ಬರಲ್ಲ. ಕೆಲವೊಂದು ಅಂಗನವಾಡೀಸ್ ಕಟ್ಟೋಗೂ ಕೂಡ ಪಂಚಾಯತಿ ಜಾಗ ಇದ್ದರೆ ಅಲ್ಲಿ ಮಾಡ್ಬೋದು. ಪಂಚಾಯತಿ ಜಾಗ ಇಲ್ಲದೆ, ಸರ್ಕಾರದ ಜಾಗ ಇಲ್ಲದೆ ಇದ್ದಾಗ ಕಷ್ಟ ಆಗುತ್ತೆ. ಊರಿಗೆ ಒಳ್ಳೆಯದಾಗಬೇಕು ಅಂತಂದ್ಬಿಟ್ಟು ಇಂಥವರು ತುಂಬ ಕಡಿಮೆ ಜನ ಇರ್ತಾರೆ, ಅವರು ಮುಂದೆ ಬಂದು ಜಾಗ ದಾನ ಮಾಡಿದ್ದಾರೆ. ಈ ಊರಿಗೆ ಮುಂದಿನ ದಿನಗಳಲ್ಲಿ ಅವರು ಈ ಜಾಗಕ್ಕೆ ಅವ್ರ ಹೆಸರು ಕೂಡ ನಾನು ನಾಮಕರಣ ಮಾಡ್ತೀನಿ ಅಂತ ಹೇಳಿ ಕೆಜೆಪಿನ ಶಾಸಕರು ಕರಕುಶಲ ಕೈಗಾರಿಕಾ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೂಪಾ ಶಶಿಧರ್ ಅವರು ನಿಜಕ್ಕೂ ಕೂಡ ಅವರ ಕಾರ್ಯವೈಖರಿ ಭಾಳ ವೈಶಿಷ್ಟ್ಯದಿಂದ ಕೂಡಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಡೀತಾ ಇದ್ದಾರೆ. ಇವತ್ತು ಸುಮಾರು ಕಡೆ ಕೂಡ ಶ್ರೀನಿವಾಸಪುರ ಪಂಚಾಯತಿನಲ್ಲಿ 5 ಕಡೆ ಕುಡಿಯುವ ನೀರನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯ ಕೂಡ. ಶ್ರೀಮತಿ ರೂಪಾ ಶಶಿಧರ್ ಅವರು ಇವತ್ತು 2018ರಲ್ಲಿ ಏನು ಇಲ್ಲಿ KGF ಶಾಸಕರಾದ ಮೇಲೆ ನಿಜಕ್ಕೂ ಕೂಡ KGFನ ಜನಕ್ಕೆ, ಆ ವಿಧಾನಸಭಾ ಕ್ಷೇತ್ರದ ಜನಕ್ಕೆ ಬಾಗಿಲು ತೆರೆದ ರೀತಿಯಲ್ಲಿ ಆಯಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳು ಕೂಡ ಇವತ್ತು ನೋಡ್ತಾ ಇದ್ರು ಕೂಡ ಎಲ್ಲ ಕೂಡ ಆಶ್ಚರ್ಯಕರವಾಗಿರ್ತಕ್ಕಂಥ ಒಳ್ಳೆಯ ಎಲ್ಲ ಅವರ KGFನಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಏನು ಅವರ ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನೆಲ್ಲ ಇಡೀ ನಾವು ಕೂಡ ನೋಡ್ತಾ ಇದ್ದೇವೆ. ಹೀಗಾಗಿ ಶಾಸಕರು ರೂಪಕಲಾ ಶಶಿಧರ್ ಮೇಡಮ್ನವರು ಇವತ್ತು ಮೇಡಮ್ನವರ ಅಮೃತ ಹಸ್ತಗಳಿಂದ ಇವತ್ತು ಶ್ರೀನಿವಾಸಪುರ ಪಂಚಾಯತಿಯಲ್ಲಿ ಸುಮಾರು 5 ಘಟಕಗಳನ್ನು, ಶುದ್ಧೀಕರಣ ಘಟಕಗಳನ್ನು ಮೇಡಮ್ನವರ ಅಮೃತ ಹಸ್ತಗಳಿಂದ ಇವತ್ತು ನಾಮಕರಣ ಮಾಡಿದ್ದಾರೆ. ಮೇಡಮ್ನವರು ಅಭಿವೃದ್ಧಿ ಅಂದರೆ ಮೇಡಮ್ನವರು ನಮಗೆಲ್ಲ ಗೊತ್ತಿದ್ದಂಗೆ ನಾವು KGF ಮೊದಲು ನೋಡಿದ KGFಗೂ 2018ರಿಂದ KGF ರೂರಲ್ಲು ಆಗಿರ್ಬೋದು, KGF ಟೌನ್ ಆಗಿರ್ಬೋದು, ತಾವೆಲ್ಲರೂ ನೋಡಿದ್ದೀರಾ ಯಾವ ಥರ ಡೆವಲಪ್ಮೆಂಟ್ ಆಗ್ತಾಯಿದ್ದೀನಿ KGF ಅಂತ. ಹಂತವಾಗಿ ಮೇಡಮ್ನವ್ರು ಪ್ರತಿಯೊಂದು ಊರಲ್ಲಿ ಐಮಾ ಸ್ಟ್ರೀಟ್ ಇರ್ಬೋದು, CC ರಸ್ತೆಗಳಿರ್ಬೋದು, ಶುದ್ಧೀಕರಣ ಘಟಕಗಳಿರ್ಬೋದು, ಮತ್ತು ರಸ್ತೆಗಳ ಅಗಲೀಕರಣ ಇರ್ಬೋದು, ಮತ್ತು ಅಂಬೇಡ್ಕರ್ ಭವನ ಈಗ ಹೇಳಿದ್ರು ನಮ್ಮ ಅಣ್ಣವರು ಅದು ಇರ್ಬೋದು, ಮತ್ತು ಪೊಲೀಸ್ ಬೆಟಾಲಿಯನ್ ಇರ್ಬೋದು, ಮತ್ತು ಯುವಕರಿಗೆ ಈಗ ಹೊಸದಾಗಿ ಕೈಗಾರಿಕಾ ಮೊನ್ನೆ ಮೇಡಮ್ನವರು ವಿಧಾನಸೌಧದಲ್ಲಿ ಮಾತಾಡಿದ್ದಾರೆ. 15,000 ಯುವಕರಿಗೆ ಹತ್ರ ನಮಗೆ ಇಲ್ಲಿ ಕೈಗಾರಿಕೆ ಬರ್ತಾ ಇರೋದ್ರಿಂದ ಯುವಕರಿಗೆ ಇಲ್ಲಿರೋ ಭಾಗದಲ್ಲಿ ನಮಗೆ ಯುವಕರಿಗೆ ಕೆಲಸ ಬೇಕು ಅಂತ ಮೇಡಮ್ನವರು ಹೇಳಿರೋ ತಾವೆಲ್ಲ ನೋಡಿದ್ದೀರಾ. ಹಾಗಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ KGF. ಮತ್ತು ನೀರಿನ ಅಭಾವ ಈಗ ತಾನೇ ಮೇಡಮ್ನವ್ರು ಮೊನ್ನೆ ಮೀಟಿಂಗ್ ಮಾಡಿದ್ರು ತಾಲೂಕು ಪಂಚಾಯತಿಯಲ್ಲಿ. ಎಲ್ಲ PDOಸ್ನ ನಮ್ಮ ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿದ್ದಾರೆ. ನೀರಿನ ಅಭಾವ ಮುಂದೆ ಬರ್ಬೋದು, ಅದನ್ನು ಯಾವ ಥರ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಮ್ಮ ಆಡಳಿತ ಮಂಡಳಿಗೆ ತಿಳಿಸಿದ್ದಾರೆ ಮೇಡಮ್ನವರು. ಈ ಶುದ್ಧ ನೀರು ಘಟಕಗಳು ಎಲ್ಲರೂ ಕಡೆಯವರು ಒಳ್ಳೆ ನೀರು ಕುಡಿಬೇಕಂತ ಹೇಳ್ಬಿಟ್ಟು ಮೇಡಮ್ನವ್ರ ಮನಸ್ಸಲ್ಲಿತ್ತು. ನಮ್ಮ ಸರ್ಕಾರ 3 ವರ್ಷಕ್ಕೆ ಮುಂಚೆ ಇಲ್ಲ, ಆದ್ದರಿಂದ ಮೇಡಮ್ನವರು ಅದನ್ನಲ್ಲಿ ಮನಸ್ಸು ಮಾಡಿಕೊಂಡು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಹಂತವಾಗಿ ಫಿಲ್ಲಿಂಗು ಎಲ್ಲ ನಮ್ಮ ಕಮಸಂದ್ರ ಪಂಚಾಯತಿ ಇಲ್ಲೆಲ್ಲ ಒಂದು ಫಿಲ್ ಆಗೋಯಿತು. ಹಂಗಾಗಿ ಒಂದೊಂದು ಪಂಚಾಯತಿನ ಫಿಲ್ ಮಾಡ್ಕೊಂಬರ್ತಾರೆ. ನನ್ನ ಇಂಟೆನ್ಷನ್ ಹೇಳ್ದಂಗೆ ಈ ಪಂಚಾಯತಿಲಿ ಇನ್ನೊಂದು 2-3 ವಿಲೇಜ್ ಇರ್ಬೋದು ಅಷ್ಟೇ. ಪ್ರತಿಯೊಂದು ಪಂಚಾಯತಿಲನ್ನು ಮೇಡಮ್ನವ್ರು ಪಟ್ಟಿ ಮಾಡೋಕೆ ಹೇಳಿದ್ದಾರೆ, ಆ ಪಟ್ಟಿ ಮಾಡಿಕೊಡ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತಿನ ಪ್ರತಿಯೊಂದು ಊರಲ್ಲಿ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಬೇಕಂತ ಹೇಳ್ಬಿಟ್ಟು ಮೇಡಮ್ನು ಅರ್ಥ ಮಾಡಿದ್ದಾರೆ. ಹಾಗಾಗಿ ಎಲ್ಲ ವರ್ಗದವ್ರನ್ನು ಮತ್ತು ಎಲ್ಲರನ್ನೂ
ವಿಶ್ವಾಸದಲ್ಲಿ ಇಟ್ಕೊಂಡು ಮೇಡಮ್ನವ್ರ ಅಭಿವೃದ್ಧಿ ಕಡೆ ಪ್ರಯಾಣ ಮಾಡ್ತಾಯಿದ್ರೆ ಅವರಿಗೆ ನಮ್ಮ ಪೂರ್ವಕ ವಂದನೆಗಳು. ನಮ್ಮ ಶ್ರೀನಿವಾಸ ಚಂದ್ರ ಪಂಚಾಯಿತಿಗೆ ನಮ್ಮ ಶ್ರೀಮತಿ ರೂಪಕಲಾ ಶಶಿಧರು ನಮ್ಮ ಕೆಜೆಪ್ ಕ್ಷೇತ್ರದ ಶಾಸಕರು ಇವತ್ತು ನಮ್ಮ ಈ ಶ್ರೀನಿವಾಸ ಚಂದ್ರ ಪಂಚಾಯಿತಿಗೆ 5 ಕುಡಿಯೋ ನೀರಿನ ಘಟಕಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮತ್ತು ಇವತ್ತು ಹೇಳಬೇಕಂದ್ರೆ ನಮ್ಮ ಪಂಚಾಯತಿಯಲ್ಲಿ ನಾವು ಚೇರ್ಮನ್ ಆದಮೇಲೆ ನಮ್ಮೂರಲ್ಲಿ ರೋಡ್ ಆಗಲಿ ಯಾವುದೇ ಒಂದು ರೋಡ್ ಆಗಲಿ ಐಮಾಸ್ ಲೈಟ್ ಎಲ್ಲ ಊರಲ್ಲೂ ಸುಮಾರು ಐಮಾಸ್ ಲೈಟ್ ಕೊಟ್ಟಿದ್ದಾರೆ, ವಾಟರ್ ವ್ಯವಸ್ಥೆಗಳು ಕೊಟ್ಟಿದ್ದಾರೆ, ಮತ್ತು ಸಿಮೆಂಟ್ ರೋಡ್ಗಳು ಹಾಕ್ಸಿದ್ದಾರೆ. ಇನ್ನೊಂದು ನಮ್ಮ ಪಂಚಾಯತಿಗೆ ಬೇಕಾಗಿರೋದು ಇನ್ನೊಂದು 3 ವಾಟರ್ ಬಿಲ್ಕು ಮತ್ತು ಇನ್ನೊಂದು 3 ಐಮಾಸ್ ಲೈಟ್ ಬಿಟ್ಬಿಟ್ರೆ ಎಲ್ಲ ಊರುಗಳಲ್ಲೂ ಬರುತ್ತದೆ. ಮತ್ತು ಐಮ ಮಾಡಿರೋದು ನಮಗೆ ಹೇಳೋದು ಇಷ್ಟೊತ್ತು ಅಣ್ಣ ಹೇಳಿದ್ರು, ನಾವೇನು ಹೇಳಬೇಕಾಗಿಲ್ಲ. ನಮ್ಮ ಶಾಸಕರು ಬಂದ ಮೇಲೆ ಯಾವುದೇ ಕಾರಣಕ್ಕೂ ಅಯ್ಯಮ್ಮ ಪ್ರಜೆಗಳಿಗೋಸ್ಕರ ಬಂದು ನಮ್ಮ ಕೆಜೆಪ್ ಕ್ಷೇತ್ರ ಇಷ್ಟು ಡೆವಲಪ್ ಆಗಬೇಕಂದ್ರೆ ಯಾರ ಕೈಯಲ್ಲಿ ಇಷ್ಟು ವರ್ಷಗಳಿಂದ ಯಾರೂ ಮಾಡಿಲ್ಲ. ಅವ್ರು ಬಂದು ಇಷ್ಟು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಎಲ್ಲ ಕಡೆನೂ ಮಾತಾಡ್ತಾ ಇದ್ದಾರೆ. ರೂಪಮ್ಮ ಬಂದ ಮೇಲೆ ನಮಗೆ ಒಳ್ಳೆ ಡೆವಲಪಿಂಗ್ ನಮ್ಮ ರೋಡು ಕೆಜೆಪ್ ರೋಡ್ ಯಾವ ಥರ ಇತ್ತು ಅಂತ ಗೊತ್ತಿದೆ ನಮಗೆ. ಇವತ್ತು ಏನಾಗಿದೆ, ಎಲ್ಲ ಕಡೆ ಹೆಣ್ಮಕ್ಳು ಓಡಾಡೋಕ್ಕೆ ಭಯ ಬೀಳ್ತಾಯಿದ್ರು. ಎಲ್ಲೋದ್ರೂ ಇವಾಗ ಲೈಟ್ಗಳು ಒಳ್ಳೆ ಇದು ಸಿಟಿ ಇದ್ದಂಗೆ ಇರ್ತದೆ. ಯಾವ ಕಡೆ ಹೋದ್ರೂ ವಿಮಲ್ ಆಗಲಿ ಇನ್ನು ಯಾವ ಕಡೆ ಹೋದ್ರೂ ಹಂಗೆ ಇರ್ತದೆ ಇಟ್ಟು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಇನ್ನೂ ಸುಮಾರು ಸ್ವಲ್ಪ ಕೆಲಸಗಳಾಗಬೇಕು, ಸಿಮೆಂಟ್ ರೋಡ್ಗಳು ಅವೆಲ್ಲ ಕೇಳಿದ್ದೀವಿ. ಮತ್ತು ಅದೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಮುಂದೆ ಅಮ್ಮ ಇದೇ ಥರ ಕೆಲಸ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ. ನಮ್ಮ ಈ ಸಲ ಮಿನಿಸ್ಟ್ರು ಆಗ್ತಾರೆ ಅಂತ ನಮ್ಮ ಒಂದು ನಂಬಿಕೆ ಗ್ಯಾರಂಟಿ ಇದೆ. ದಯವಿಟ್ಟು ಅವ್ರು ಮಿನಿಸ್ಟ್ರ್ ಆದರೆ ನಮ್ಮ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ತಿಳಿಯುತ್ತೆ.